ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ವೀಕ್ಷಕರೇ, ಇಂದಿನ ರಾಶಿ ಫಲಗಳು ಯಾವ ರೀತಿ ಇರಲಿವೆ, ಯಾವ ರಾಶಿಯವರಿಗೆ ಅದೃಷ್ಟ ಶುಭ ಫಲ ಇದೆ, ಯಾವ ರಾಶಿಯವರು ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು, ಈಗ ನೋಡೋಣ ದ್ವಾದಶ ರಾಶಿಗಳ ಫಲವನ್ನು. ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಬಂದಿದ್ರೆ ದಿನನಿತ್ಯದ ರಾಶಿ ಭವಿಷ್ಯ ತಿಳಿಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಮೇಷರಾಶಿ ನೋಡೋಣ. ಮೇಷರಾಶಿಯವರಿಗೆ ಆರ್ಥಿಕವಾಗಿ ಲಾಭದಾಯಕದ ದಿನ, ಹೊಸ ಕೆಲಸಕ್ಕೆ ಚಾಲನೆ ನೀಡಲು ಶುಭ ಸಮಯ, ಆರೋಗ್ಯದ ಕಡೆಗೆ ಸ್ವಲ್ಪ ಜಾಗರೂಕತೆ ವಹಿಸಿ. ವೃಷಭ ರಾಶಿಯವರು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇದೆ, ಹಳೆಯ ಸ್ನೇಹಿತರ ಭೇಟಿಯಾಗುವ ಸಾಧ್ಯತೆಗಳಿರುತ್ತವೆ, ಖರ್ಚಿನ ಮೇಲೆ ಹಿಡಿತ ಇಟ್ಟುಕೊಳ್ಳಿ. ಮಿಥುನ ರಾಶಿ, ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗುತ್ತದೆ, ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಕರ್ಕಾಟಕ ರಾಶಿ, ಮಾನಸಿಕವಾಗಿ ಸ್ವಲ್ಪ ಒತ್ತಡ ಎದುರಾಗಬಹುದು, ತಾಳ್ಮೆಯಿಂದ ವರ್ತಿಸುವುದು ಒಳಿತು, ವಾಹನ ಚಾಲನೆಯಲ್ಲಿ ಜಾಗರೂಕತೆಯನ್ನು ವಹಿಸಿ. ಸಿಂಹರಾಶಿ, ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಇರುತ್ತದೆ, ದಾಂಪತ್ಯ ಜೀವನ ಮಧುರವಾಗಿ ಇರಲಿದೆ, ಉಡುಗೊರೆ ಲಭಿಸುವ ಸಾಧ್ಯತೆಗಳು ಇರುತ್ತವೆ. ಇನ್ನು ಕನ್ಯಾ ರಾಶಿ, ಎದುರಾಳಿಗಳ ಮೇಲೆ ಜಯ ಸಾಧಿಸುತ್ತೀರಿ, ಹಠಾತ್ ಧನ ಲಾಭ ಆಗುವ ಯೋಗ ಇದೆ, ದೂರ ಪ್ರಯಾಣದ ಯೋಚನೆ ಕೈಗೂಡಲಿದೆ. ತುಲಾರಾಶಿ, ಮಕ್ಕಳ ಶಿಕ್ಷಣದ ಬಗ್ಗೆ ಚಿಂತೆ ಬೇಡ, ಶುಭ ಸುದ್ದಿ ಕೇಳುತ್ತೀರಿ, ಕೌಟುಂಬಿಕವಾಗಿ ಹಿರಿಯರ ಬೆಂಬಲ ಸಿಗಲಿದೆ. ವೃಶ್ಚಿಕ ರಾಶಿ, ಭೂಮಿ ಅಥವಾ ಆಸ್ತಿಗೆ ಸಂಬಂಧಪಟ್ಟಂತೆ ವ್ಯವಹಾರಗಳಲ್ಲಿ ಜಯ ಸಿಗಲಿದೆ, ತಾಯಿಯ ಆರೋಗ್ಯದ ಕಡೆಗೆ ಗಮನ ಹರಿಸಿ. ಧನುರಾಶಿ, ಇಂದು ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ, ಸಣ್ಣ ಪ್ರವಾಸ ಕೈಗೊಳ್ಳುವ ಸಂಭವ ಇರಬಹುದು, ನೆರೆಹೊರೆಯವರೊಂದಿಗೆ ಸಾಮರಸ್ಯ ಕಾಪಾಡಿಕೊಳ್ಳಿ. ಮಕರ ರಾಶಿ, ಮಾತು ನಿಷ್ಠೂರ ಆಗದಂತೆ ಎಚ್ಚರ ವಹಿಸಿ, ಆರ್ಥಿಕ ಹೂಡಿಕೆಗೆ ಸೂಕ್ತ ದಿನ ಅಲ್ಲ, ಮನೆಗೆ ಅತಿಥಿಗಳ ಆಗಮನ ಆಗುವ ಸಾಧ್ಯತೆಗಳಿರುತ್ತವೆ. ಕುಂಭರಾಶಿ, ಸಮಾಜದಲ್ಲಿ ಗೌರವ ಪ್ರತಿಷ್ಠೆಗಳು ಹೆಚ್ಚಾಗುತ್ತವೆ, ಮನಸ್ಸು ಪ್ರಫುಲ್ಲವಾಗಿರುತ್ತದೆ, ಹೊಸ ಯೋಚನೆಗಳು ಯಶಸ್ಸು ಕಾಣುತ್ತವೆ. ಕೊನೆಯದಾಗಿ ಮೀನರಾಶಿ, ಅನವಶ್ಯಕ ಖರ್ಚುಗಳು ಕಾಡಬಹುದು, ಕಣ್ಣಿನ ಸಮಸ್ಯೆಯ ಬಗ್ಗೆ ಎಚ್ಚರ ವಹಿಸಿ, ವಿದೇಶಿ ವ್ಯವಹಾರಗಳಲ್ಲಿ ಪ್ರಗತಿ ಇರುತ್ತದೆ. ಇವು ಇಂದಿನ ರಾಶಿ ಫಲಗಳು. ನೆನಪಿಡಿ, ಗ್ರಹಗತಿಗಳು ಯಾವ ರೀತಿಯಾಗಿಯೇ ಇರಲಿ, ನಮ್ಮ ಶ್ರಮ ಮತ್ತು ಪ್ರಾಮಾಣಿಕತೆ ಎಂದಿಗೂ ನಮ್ಮ ಕೈ ಬಿಡೋದಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ರಾಶಿ ಯಾವುದು ಎಂದು ಕಾಮೆಂಟ್ ಮಾಡಿ. ನಾಳಿನ ರಾಶಿ ಭವಿಷ್ಯದೊಂದಿಗೆ ನಾವು ಮತ್ತೆ ನಿಮ್ಮ ಮುಂದೆ ಇರುತ್ತೇವೆ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.